ಜಯರಾಮು, ನಿಮ್ಮೂರು ಜಮೀನು ಬೆಲೆ ಎಷ್ಟಪ್ಪ? ಮೇನ್ ರೋಡ್ ಇವನು ಹೇಳ್ತಾವನ್ ತಮ್ಮಾಜಿ, ಮೇನ್ ರೋಡ್ 1.5 ಕೋಟಿ ಅಂತೆ, ಒಳಗಡೆ 75 ಲಕ್ಷ ಅಂತೆ. 5 ವರ್ಷದಿಂದ ಎಷ್ಟಿದ್ರೆ 5 ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ ಇತ್ತು. ನಿಮ್ಮ ಪ್ರತಿಯೊಂದು ಕುಟುಂಬಕ್ಕೂ ಒಂದು ತೀರ್ಮಾನ ಇವತ್ತು ಬಿಡದಿಲಿ 2.5 ಕೋಟಿ ರೂಪಾಯಿ ತೀರ್ಮಾನ ಮಾಡಿದ್ದೀನಿ. ಕುಮಾರಸ್ವಾಮಿ ಜಮೀನು ತಗೊಂಡಿದ್ರಲ್ಲಿ 6,000ಕ್ಕೆ 7,000 ರೂಪಾಯಿಗೆ ಒಂದೊಂದು ಎಕರೆನ. ನಾನು 7-8 ಲಕ್ಷಕ್ಕೆ ತೊಗೊಂಡಿದ್ದೀನಿ ಅಲ್ಲಿ ಒಂದೊಂದು ಎಕರೆನ. ನಂದು ಒಂದು 10-20 ಲಕ್ಷ, 10 ಎಕರೆ 20 ಎಕರೆ ಅಲ್ಲಿ ಬಿಡದಿ ಹೋಬಳಿಲಿ ಜಮೀನದೆ. ಇವತ್ತು 2.5 ಕೋಟಿ ರೂಪಾಯಿ ತೀರ್ಮಾನ ಅಲ್ಲೂ ಮಾಡಿದ್ದೀವಿ ಸರ್ಕಾರ ತೆಗೆದುಕೊಳ್ಳೋಕ್ಕೆ ಪಕ್ಕದಲ್ಲೇ. ಕುಮಾರಸ್ವಾಮಿ ತೆಗೆದುಕೊಂಡೋದಕ್ಕೂ 2.5 ಕೋಟಿ ಕೊಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ತೀರ್ಮಾನ ಅಧಿಕಾರಕ್ಕೆ ಬಂದಾಗ ನಿಮ್ಮ ಜೋಬಕ್ಕೆ ನೀವು ದುಡ್ಡು ಹಾಕೋಕೆ ನನ್ನ ಕೈಲಿ ಆಗೋದಿಲ್ಲ. ಏನೋ ಒಂದು ದೊಡ್ಡ ಶಕ್ತಿ ಈ ರಾಜ್ಯದ ಜನತೆ 136 ಸೀಟ್ ಕೊಟ್ಟರೆ ಮಾತು ಕೊಟ್ಟೆ 5 ಗ್ಯಾರಂಟಿ ಕೊಡ್ತೀನಿ ಅಂತ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದೆ. ಆ 5 ಗ್ಯಾರಂಟಿಲಿ ಈಗ ನಿಮ್ಗೆಲ್ಲ ಮನೇಲಿ ಫ್ರೀ ಕರೆಂಟ್ ಕೊಡ್ತಾ ಇದೀವ ಇಲ್ಲ? 2,000 ರೂಪಾಯಿ ಒಂದು 15 ದಿನ ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ಕೊಡ್ತಾ ಇದ್ದೀವಿ. ಅಕ್ಕಿ ಕೊಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳೆಲ್ಲ ಎಲ್ಲಿಗೋದ್ರೂ ಫ್ರೀ ಕೊಡ್ತಾ ಇದ್ದೀವಿ. ನೀವು ಕುಮಾರಣ್ಣನ ಕೇಳಬೇಕು, ಆ ದಳದ ಕ್ಯಾಂಡಿಡೇಟ್ ಯಾರಿದ್ದಾನೆ ಅವನು ಕೇಳಬೇಕು. ನಿಮ್ಮ ಲೋಕಸಭಾ ಕ್ಯಾಂಡಿಡೇಟ್ಗೆ MP ಗೆ ಕೇಳಬೇಕು. ನಿನ್ನ ಕಾಲದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿದ್ಯಪ್ಪ, ರೈತರ ಮಕ್ಕಳು ಅಂತ ಹೇಳ್ತಾ ಇದ್ದೀರಲ್ಲ, ಯಾವ್ದಾದ್ರು ಒಂದು ಕೆರೆ ತುಂಬಿದಿರೇನಪ್ಪ? ಈಗ ಸತ್ತೇಗಾಲದಿಂದ ಇಗ್ಲೂರಿಗೆ 26 ಕಿಲೋಮೀಟರ್, ಇಗ್ಲೂರಿಂದ ಮೊಗೇನಹಳ್ಳಿಗೆ 58 ಕಿಲೋಮೀಟರ್, ಮೊಗೇನಹಳ್ಳಿಯಿಂದ ಕಣ್ವಕ್ಕೆ 6 ಕಿಲೋಮೀಟರ್, ಕಣ್ವದಿಂದ ವೈಜಿಗುಡ್ಡಕ್ಕೆ 25 ಕಿಲೋಮೀಟರ್, ಒಟ್ಟು 105 ಕಿಲೋಮೀಟರ್. ಒಂದು ಕಡೆ ಇನ್ನೊಂದು ಕಡೆಗೆ ಪಂಪು, ಇನ್ನೊಂದು ಕಡೆಯಿಂದ ಇನ್ನೊಂದು ಪಂಪು 160 HP ಪಂಪನ್ನು ಹಾಕಿ ನೀರನ್ನು 115 ಕಿಲೋಮೀಟರ್ಗೆ ಲಿಫ್ಟ್ ಮಾಡಿ ಇವತ್ತು ತಂದು ಈ ಕೆರೆಗಳನ್ನು ತುಂಬಿಸೋಂಥ ಕೆಲಸ ಮಾಡ್ತಿದ್ದೀವಲ್ಲ. ನೀವು ರೈತನ ಮಕ್ಕಳು ಅಂತ ಹೇಳ್ತೀರಲ್ಲಣ್ಣ, ನಿಮಗೆ ಇರಲಿಲ್ವಾ ಈ ಚಿಂತನೆ? ಈ ಬಡವನ ರೈತನ ಬದುಕಿಸ್ಬೇಕು, ಈ ರೈತನಿಗೆ ಸಹಾಯ ಮಾಡಬೇಕು ಅಂದು ಒಂದು ಆಲೋಚನೆ ಇಲ್ಲ. ರಂಗನಾಥು ನಮ್ಮ ಬಾಲಕೃಷ್ಣ ಹೇಳ್ತಾ ಇದ್ರು ಟ್ರಾನ್ಸ್ಫಾರ್ಮರ್. ನೀವು ಹೋಗಿ ಮಂಡ್ಯ ಮದ್ದೂರಿಗೆ MP ಆಗವ್ರೆ ನಮ್ಮ ಅಣ್ಣವರು, ಹಾಕ್ಸು ಅನ್ನೋ ಟ್ರಾನ್ಸ್ಫಾರ್ಮರ್ನ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ಬಿಟ್ಟು ಇಡೀ ಮಂಡ್ಯ ಜಿಲ್ಲೆಗೆ ಟ್ರಾನ್ಸ್ಫಾರ್ಮರ್ ಹಾಕ್ಸಪ್ಪ ನೀ ನೋಡೋಣ, ಬೇರೆ ಏನು ಬೇಡ, ಟ್ರಾನ್ಸ್ಫಾರ್ಮರ್ಗಳು ಹಾಕ್ರಿ ಆ ರೈತರಿಗೋಸ್ಕರ. ಉಚಿತವಾಗಿ ಕರೆಂಟ್ ಕೊಟ್ಟವರು ನಾವು 10 HP ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ಹೆಣ್ಮಕ್ಳು ಬಂದಿದ್ರು, ಈ ಹೆಣ್ಮಕ್ಳು ಎಲ್ಲ ಸರ್ಟಿಫಿಕೇಟ್ ಪಡಿಕೊಂಡಿರಲ್ಲ DC ಅವ್ರು ಎಲ್ರಿದು ಹೆಣ್ಮಕ್ಳು ಬಂದಿದ್ರು. ಅವ್ರಿಗೆಲ್ಲ ಪಟ್ಟ ಕೊಟ್ಟು ನಾವು ಅವ್ರ ಮನೆ ಫೋಟೋ, ಅವ್ರ ಫೋಟೋ, ಅವರ ದಾಖಲೆ ಈ ಖಾತೆ ಮಾಡಿ 1,11,00,000 ಜನರಿಗೆ ಭೂಮಿ ಗ್ಯಾರಂಟಿ ಕೊಟ್ಬಿಟ್ಟು ಅವರ ಆಸ್ತಿ ದಾಖಲೆಗಳನ್ನು ಸೆಟ್ರೇಟ್ ಮಾಡಿ ಮುಂದಿನ ಪೀಳಿಗೆಗೆ ಒಂದು ದಾಖಲೆಗಳನ್ನು ನಿರ್ಮಾಣ ಮಾಡೋಂತ ಕೊಡ್ತೀವಿ. ಅಶೋಕಣ್ಣ, ನಿನ್ನ ಕಾಲನೋ ಜನತಾದಳ ಕಾಲಲ್ಲೋ ಇಂಥ ಕೆಲಸ ಮಾಡೋಕ್ಕಾಯ್ತಿಲ್ವ ನಿನ್ನ ಕೈಲಿ? ಓರಿ ಉಳೂರಿಗೆ ಭೂಮಿ ಬಗರ್ಕುಂ ಸಾಗೋಳಿ, ರೈತರ ಬದುಕಿಗೆ ರೈತರಿಗೂ ಕೂಡ ಫಾರೆಸ್ಟಲ್ಲೂ ಕೂಡ ಯಾರು ಫಾರೆಸ್ಟಲ್ಲಿ ಇದ್ರು ಕೂಡ ಅವನಿಗೆ ಒಂದು ಭೂಮಿ. ಇದೆಲ್ಲ ತೀರ್ಮಾನ ಡೆಲ್ಲಿ ಆಗಲಿ ಇಲ್ಲಾಗಲಿ ಯಾವ್ದಾದ್ರು ಒಂದು ಕಾನೂನು ತಂದು ಒಂದು ಕೆಲಸನೂ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಯಾಕೆ? ಈಗ ನಮ್ಮ ನೀರಾವರಿ ಇಲಾಖೆ ನನಗೆ ಕೊಟ್ಟರೆ
ನೀರಾವರಿ ಇಲಾಖೆಗೆ ಈಗ ತಾನೇ ಮಾತಾಡ್ದು ಈ ಯೋಜನೆ. ಇದೇ ಶ್ರೀರಂಗ ಯೋಜನೆ. ಮಾಗಡಿಗೆ ಏನೋ ಲಿಂಕ್ ಅಲ್ಲ ನೋಡಿದೆ ಅಲ್ಲಿ. ಈಗ ಮಂಜುನಾಥ್ ಪತ್ರ ಅವನ ಫೋಟೋನು ಇದೆ, ಆ ಮನೆ ಫೋಟೋನು ಇದೆ, ದಾಖಲೆ. ಲಿಫ್ಟ್ ಇರಿಗೇಷನ್ ನಲ್ಲಿ ಮಾಡಿಬಿಟ್ಟು ನೇರವಾಗಿ ಆ ಕುಣಗಲ್ಗೆ. ಅಲ್ಲರಿ ನಾಗರಾಜಯ್ಯ, ನೀನು ನಮ್ಮ ಹಿರಿಯ ನಾಯಕ, 4 ಸತಿ ಇದೆಯಾ. ಇನ್ನು ವೈಕೆ ರಾಮಯ್ಯನ ಹೆಸರನ್ನ ಇನ್ನ ಜನ ಮಾತಾಡ್ತಾವ್ರೆ, ಉಚ್ಮಾಸಿಗೌಡ್ರ ಹೆಸರನ್ನ ಇನ್ನ ಮಾತಾಡ್ತಾವ್ರೆ. ನಿನ್ನ ಹೆಸರನ್ನ ಇನ್ನ ಯಾಕೆ ಮಾತಾಡ್ತಾರೆ? ನಿನ್ನ ಮಕ್ಕ ಪ್ರಶ್ನೆ ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ. ಈಗ ಯಾರೋ ಹೇಳಿದ್ರು ರೇ, ಅಲ್ಲಿ ಕುದುರೆ ಸಾಕುವಂಥದ್ದು 100 ವರ್ಷದಿಂದ ಇದೆ, ಮಹಾರಾಜರ ಕಾಲದಿಂದ ಇದೆ. ಈಗ ಬೆಂಗಳೂರಲ್ಲಿ ತೆಗೆದುಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಆಡ್ತೀನಿ ಅಂತ ಅವರೆಲ್ಲ ಹೇಳ್ಕೊಂಡ್ರು. ಆಡ್ರಪ್ಪ ಅಲ್ಲಿ ಆಡ್ರಿ ಅಂತ. ಏನು ಕುಣಗಲ್ಲವ್ರಿಗೆ ಆಡಿ ಅಂತ ಹೇಳಿದೀವಾ? ಅಲ್ಲಿ ಹೋದ್ರೆ ಒಂದು 2,000 ಜನಕ್ಕೆ ಕೆಲಸ ಸಿಗ್ತದೆ. ಯಾವುದೋ ಒಂದು ಕೆಲಸ ಅಲ್ಲಿ ಹೋಗೋದು, ಚೀಟಿ ಬರೆಯೋದು, ಮತ್ತೊಂದು. ನೀನು ಆಡ್ತಿದ್ದ, ನೀನೇನು ಆಡಬೇಡ, ನೀನು ಎಲ್ಲಿ ಆಡ್ತಾ ಇದೆಯಾ ಗೊತ್ತು ನಮ್ಗೆ, ಅದೆಲ್ಲ ಲೆಕ್ಕ. ನಿನ್ನ ಜಾಗ, ನೀನೇನು ಆಡು ಅಂತ ನಾನು ಹೇಳೋದಿಲ್ಲ. ಏನೋ ಕುಣಗಲ್ಗೆ ಒಂದು ಹೆಸರು ಬರ್ತದೆ, ಒಂದು ಜಾಗ ಬರ್ತದೆ. ಈ ಬೆಂಗಳೂರಲ್ಲಿ ಇರೋರೆಲ್ಲ ಆಡ್ತಾ ಇದ್ದಾರಾ? ಆ ರೇಸ್ ಕೋರ್ಸ್ ಸುತ್ತಮುತ್ತಲಿರೋರೆಲ್ಲ ಆಡ್ತಾ ಇದ್ದಾರಾ? ವಿಧಾನಸೌಧದ ಪಕ್ಕದಲ್ಲಿರೋರೆಲ್ಲ ಯಾವುದೋ ಊರಿನವರು, ಯಾವುದೋ ದೇಶದವ್ರು ಬಂದವರು, ಚಟ ಇರೋರು ಆಡ್ತಾರೆ. ಈಗ ನಮಗೆ ಚಟ ಇರೋರು ನಾವು ಬಾರ್ಗೆ ಹೋಗೋದಿಲ್ವೇನಪ್ಪ? ವೈನ್ ಶಾಪ್ಗೆ ಹೋಗೋದಿಲ್ವೇನೇ? ಹೋಗೋದಿಲ್ವೇ? ಚಟ ಇರೋರು ಅಲ್ಲೆಲ್ಲ ಗೋವಾಗೆ ಇದಕ್ಕೆ ಹೋಗಿ, ಅದೇನದು ಕ್ಯಾಸಿನೋ, ಈ ಕ್ಯಾಸಿನೋ ನಿಮ್ಮ ರಾಮನಗರದವರು ಹೋಯ್ತಾರೆ, ಅಲ್ಲಿ ಇವರು ಹೋಗವ್ರೆ. ಫೋಟೋ ಗಿಟೋ ನೋಡಿದ್ದೀನಿ ನಾನು, ಕ್ಯಾಸಿನೋ ಆಡ್ತಾ ಇರೋದು. ಹಂಗೆ ಚಟ ಇಡೋರು ಹೋಗಿಲ್ಲೆಲ್ಲ ಆಡ್ತಾರೆ. ಅದು ಯಾರು ಆಡ್ತಾರೋ, ದೊಡ್ಡವ್ರು ಆಡ್ತಾರೆ, ಚಿಕ್ಕವ್ರು ಆಡ್ತಾರೆ, ನನಗೆ ಗೊತ್ತಿಲ್ಲ. ಅದು ನಾನು ಹೆಸರು ಹೇಳಕ್ಕೆ ಹೋದರೆ ಪೇಪರ್ ಅದನ್ನೇ ಬರೆದು ಬಿಡ್ತಾರೆ, ನಾನು ಹೇಳಕ್ಕೆ ಹೋಗೋದಿಲ್ಲ. ಸೊ ಹಂಗೆ ಏನೋ ಒಂದು ನಮ್ಮ ಕಾಲದಲ್ಲಿ ನಾವು ಯಾರೂ ಶಾಶ್ವತ ಅಲ್ಲ. ಈ ಕೆಂಪೇಗೌಡರನ್ನ ನೆನೆಸ್ಕೋತೀವಿ, ಶಾಶ್ವತನ? ಹಂಗೆ ಇವತ್ತು ನಾವು ಶಾಶ್ವತದ ಕೆಲಸ. ಈಗ ಬಾಲಕೃಷ್ಣ ಈ ಚಕ್ರಬಾವಿಲಿ ಒಂದು ಸ್ಕೂಲ್ ಬೇಕು ಅಂತ ಕೇಳಿದ್ರು. ಅಲ್ಲ ಆಯಿತು, ನಾನು ಅದಕ್ಕೆ ಕೇಳಿದೆ ಸುತ್ತಮುತ್ತಲು ಜನಸಂಖ್ಯೆ ಏನಪ್ಪ ಅಂತ. ನಾನು ಚಕ್ರಬಾವಿಗೆ ಚಿಕ್ಕ ಹುಡುಗನಾಗಿದ್ದಾಗ ಬರ್ತಿದ್ದೆ, ಪ್ರತಿ ವರ್ಷ ಬರ್ತಿದ್ದೆ. ನಮ್ಮ ತಾಯಿ ಅಕ್ಕನ, ನಮ್ಮ ತಾಯಿ ಇದ್ದಾರಲ್ಲ, ನಮ್ಮ ತಾಯಿ ಅಕ್ಕನ ಈ ಚಕ್ರಬಾವಿಗೆ ಆವತ್ತಿನ ಕಾಲದಲ್ಲಿ ಕೊಟ್ಟಿದ್ರು. ಈಗೂ ಬದುಕಿದ್ದಾರೆ. ಸೊ ಅವರು ನಮ್ಮ ನಾಗರಾಜು ಇನ್ಸ್ಪೆಕ್ಟ್ರು ಇದ್ರಲ್ಲ, ಅವರೆಲ್ಲ ಒಂದೇ ಮನೆಯವರವರಲ್ಲ. ಈ ಮೀನಾ ಅಂತ ಅವ್ರ ಮಗಳು IAS ಆಫೀಸರ್ ಇದ್ದಾರೆ, ಅವರೆಲ್ಲ ಇದೇ ಊರು. ನಾನು ಸ್ಕೂಲಲ್ಲಿ ಇರುವಾಗ ಬಂದು ಹಬ್ಬಕ್ಕೆ ನನ್ನ ಕರ್ಕೊಬರೋರು. ಸೊ ನಿಮ್ಮೂರು, ನೀವು ಬರ್ತಿದ್ದೆ, ನೀವು ಏನೋ ಮಾಡಬೇಕು ಅಂತ. ಈಗ ಬಾಲಕೃಷ್ಣ ಒಂದು ಅರ್ಜಿ ಆಗ್ತಾ ಇದ್ದ ನನಗೆ, ಈಗ ಒಂದು ಸ್ಕೂಲು ಅಂತ. ಎಲ್ಲಿ ಏನಾದ್ರು ಮಾಡಲೇಬೇಕಲ್ಲ. ಈಗ ಅದಕ್ಕೆ ಅದ್ರ ಬಗ್ಗೆ ನಾನು ಏನು ಮಾಡಬೇಕು ಅಂತ ನಾನು, ಸುರೇಶು, ಬಾಲಕೃಷ್ಣ ಮಾತಾಡಿ ಇಲ್ಲಿಗೆ ಬಂದು ಈ ಭೂಮಿ ಮೇಲೆ ಹೆಜ್ಜೆ ಇಟ್ಟು ಮಾತಾಡ್ತಾ ಇರೋದಕ್ಕೆ ಒಂದು ಏನಾದ್ರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತೀನಿ ನಾನು. ಆಮೇಲೆ ಮಾತಾಡ್ತೀನಿ ನಾನು.